ನೋಡಿ ಫ್ರೆಂಡ್ಸ್, ಇವತ್ತು ನನ್ನ ಹೆಂಡತಿ ಕೆಲಸ ಜಾಸ್ತಿ ಐತೆ ಅಂತಂದು ಪಾತ್ರೆ ತೊಳಿತಾ ಇದ್ದಾಳೆ. ನನಗೆ ತಿಂಡಿ ಮಾಡೋಕೆ ಹೇಳ್ತಾ ಇದ್ದಾಳೆ, ದೋಸೆ ಹಾಕು ಅಂತಂದು. ನಂಗೆ ದೋಸೆ ಹಾಕಕ್ಕೆ ಬರಲ್ಲ, ಅದಕ್ಕೆ ನಾನು ಚಟ್ನಿ ಮಾಡ್ತೀನಿ, ನೀನೇ ದೋಸೆ ಹಾಕು ಅಂತ ನಾನು ಹೆಂಡತಿಗೆ ಹೇಳ್ತಾ ಇದ್ದೀನಿ. ಕಾಯ್ತಕ್ಕಂತ ಇದ್ದೀರಿ, ಕಾಯಿ ಒಳಗೆ ನೀರು ತುಂಬವಲ್ಲೇ ಏನ್ರಿ ಮಾಡ್ಕೊಂಡು ಹೋಗಲ್ಲ. ಎಲ್ಲ ಐತಮ್ಮ ಕಡ್ಲೆ ಬೀಜ? ಹಸಿಮೆಣ್ಸಿನ್ಕಾಯಿ ಹುರ್ಕೊಳ್ಳೋದು ಫಸ್ಟು. ಒಂಥರ ಡಿಫ್ರೆಂಟು. ಹಸಿಮೆಣ್ಸಿನ್ಕಾಯಿ ಕಡಲೆಬೀಜ ಎರಡು ಮಿಕ್ಸ್ ಮಾಡಿ ಹುರಿತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಹುರಿಬೇಕು. ಸಾರಿ, ಏನಾದರೂ ಲ್ಯಾಂಗ್ವೇಜ್ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕ್ಷಮಿಸಿ. ಚೆನ್ನಾಗಿ ಹುರ್ಕೋಬೇಕು ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆಬೀಜನ. ಒಣಮೆಣ್ಸಿನ್ಕಾಯಿ ಬೇಕಾದ್ರೂ ಹಾಕ್ಬೋದು ಚಟ್ನಿಗೆ. ಬೆಳ್ಳುಳ್ಳಿ ತಗೋಬೇಕು, ಈ ಥರ ಹುರ್ಕೋಬೇಕು. ಕಡಲೆಬೀಜ, ಹಸಿಮೆಣ್ಸಿನ್ಕಾಯಿ, ಹುಣಸೆಹಣ್ಣು, ಬೆಳ್ಳುಳ್ಳಿ ಮತ್ತು ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ನಾನೇ ಮಾಡ್ತಾಯಿದ್ದೀನಿ ಇವತ್ತು ಚಟ್ನಿನ. ನಾನು ಹೆಂಡ್ತಿ ಪಾತ್ರೆ ತೊಳಿತಾ ಇದ್ದಾಳೆ. ಇಯರ್ಫೋನ್ ಹಾಕ್ಕೊಂಡು ಅದೇನೋ ನೋಡ್ಕೊಂಡು ಇವತ್ತು ಫುಲ್ ಬ್ಯಾಟಿಂಗ್. ನೋಡಿ ಎಷ್ಟೊಂದು ಪಾತ್ರೆ ಇದ್ದಾವೆ. ಪಾಪ ಹೋಗ್ಲಿ ಅಂತ ಹೆಲ್ಪ್ ಮಾಡ್ತಾ ಇದ್ದೀನಿ ನಾನು ನನ್ನ ಹೆಂಡ್ತಿಗೆ. ಬೇಕು ಮಿಕ್ಸಿಗೆ ಹಾಕ್ಕೊಂಡು ಚಟ್ನಿ ರೆಡಿ. ವಾವ್, ಸಾಕಾದ ಚಟ್ನಿ. ಘಮ ಘಮ ಅಂತ ಐತೆ ಚಟ್ನಿ. ಚಟ್ನಿ ಜೊತೆಗೆ ದೋಸೆ ಹಾಕ್ಕೊಂಡು ತಿಂದರೆ ಕಣ್ಣಲ್ಲೇ ಸುಟ್ಟಾಕೋ ಬೆಂಕಿ ಈಗ ದೋಸೆ ಐತೆ. ನಂಗೆ ದೋಸೆ ಬರಲ್ಲ, ಚಟ್ನಿ ಮಾತ್ರ ಮಾಡಕ್ಕೆ ಬರ್ತೈತೆ. ನಂಗೆ ದೋಸೆ ಬೇಕಾದ್ರೆ ಬೇಕಾ. ತುಪ್ಪ ಕಾಯಿಸುವ ವಿಧಾನ ಇದು. ಥ್ಯಾಂಕ್ ಯು ಅನ್ಪೂರ್ಣ. ದೋಸೆ ತಿನ್ಬಾರೆ. ನೋಡಿ ಫ್ರೆಂಡ್ಸ್, ದೋಸೆ ಚಟ್ನಿ ಆಯಿತು. ಈಗ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಬ್ಯಾಟಿಂಗ್ ಮಾಡುವ ಕಾರ್ಯಕ್ರಮ ಈಗ ಶುರು. ಬನ್ನಿ ದೋಸೆ ತಿನ್ನಿ.